ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾವು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ IBPS RRB ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತಾ ಇದ್ದೀನಿ. RRB ಅಂತ ಹೇಳಿದ್ರೆ ರೀಜನಲ್ ರೂರಲ್ ಬ್ಯಾಂಕ್. ನಮ್ಮ ಕರ್ನಾಟಕದಲ್ಲಿ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆ. ಇದ್ರದ್ದು ಸ್ಪಾನ್ಸರ್ ಬ್ಯಾಂಕ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್. ಆ್ಯಂಡ್ RRBನ ರೆಗ್ಯುಲೇಟ್ ಮಾಡೋದು RBI ಆ್ಯಂಡ್ ಸೂಪರ್ವೈಸ್ ಮಾಡೋದು ನಬಾರ್ಡ್ ಅವರು. ನಮ್ದು ಇದು RRB ಎಕ್ಸಾಮ್ ಕಂಡಕ್ಟ್ ಮಾಡೋದು IBPS ಅವರೇನೆ. ಆ್ಯಂಡ್ ನಮ್ಮದು ಕರ್ನಾಟಕ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿದೆ. ನಮಗೆ ಲಾಸ್ಟ್ ಇಯರ್ ಒನ್ ಸ್ಟೇಟ್ ಒನ್ RRB ಅಂತ ಮಾಡಿದ್ರು May 1, 2025ಗೆ. ಮುಂಚೆ 43 RRBs ಇತ್ತು. ಅದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಇತ್ತು. ಆಮೇಲೆ ಕಮ್ಮಿ ಮಾಡ್ಕೊಂಡು 43 ಈ ಥರ ತಗೊಬಂದಿದ್ರು. ಈಗ ಲಾಸ್ಟ್ ಇಯರ್ ಅದು ಒನ್ ಸ್ಟೇಟ್ ಒನ್ RRB ಆದಮೇಲೆ 28 ಬ್ಯಾಂಕ್ಸ್ ಆಗಿದೆ. ಸೊ ಮುಂಚೆ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಿತ್ತು, ಈ ಹೆಡ್ ಕ್ವಾರ್ಟರ್ಸ್ ಬಳ್ಳಾರಿಲಿ, ಆ್ಯಂಡ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತಿತ್ತು, ಹೆಡ್ ಕ್ವಾರ್ಟರ್ಸ್ ಧಾರವಾಡಲ್ಲಿ. ಸೊ ಇದು ಈ ಎರಡು ಬ್ಯಾಂಕ್ ಇದ್ದಿದ್ದು ಕರ್ನಾಟಕದಲ್ಲಿ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆಗಿದೆ. ಈಗ ಎಲ್ಲ ಸ್ಟೇಟಲ್ಲೂ ಅಷ್ಟೇನೆ. ಇವಾಗ ಫಸ್ಟ್ ಆಂಧ್ರ ನೋಡಿದ್ರೆ ಆಂಧ್ರ ಗ್ರಾಮೀಣ ಬ್ಯಾಂಕ್, ಈ ಥರ ಆಂಧ್ರ ಪ್ರದೇಶ್ ಗ್ರಾಮೀಣ ಬ್ಯಾಂಕ್, ಅಸ್ಸಾಂ ಗ್ರಾಮೀಣ ಬ್ಯಾಂಕ್, ಈ ಥರ ಒನ್ ಸ್ಟೇಟ್ ಒನ್ RRB. ಸ್ಪಾನ್ಸರ್ಶಿಪ್ ರಿಲೇಟೆಡ್ ನೋಡೋದಾದರೆ ಸೆಂಟ್ರಲ್ ಗೌರ್ಮೆಂಟು 50%, ಆಮೇಲೆ ಸ್ಟೇಟ್ ಗೌರ್ಮೆಂಟು 15%, ಯಾರು ಸ್ಪಾನ್ಸರ್ ಬ್ಯಾಂಕ್ ಇರ್ತಾರೆ ಅವರು 35%. ಆ್ಯಂಡ್ ನಮಗೆ ಈ ಎಕ್ಸಾಮ್ ಏನಿದೆ ಯಾವಾಗಲೂ ಜುಲೈ ಆಗಸ್ಟಲ್ಲಿ ಕಂಡಕ್ಟ್ ಆಗ್ತಿತ್ತು 2024 ತನಕ. ಬಟ್ ಲಾಸ್ಟ್ ಇಯರು ಈ ಒನ್ ಸ್ಟೇಟ್ ಒನ್ RRB ಮಾಡೋ ಕಾರಣದಿಂದ ಅದೊಂಚೂರು ಮೇ ತನಕ ಬಂತಲ್ಲ. ಸೊ ಇವ್ರು ಏನು ಮಾಡಿದ್ರು, ಎಲ್ಲ ಎಕ್ಸಾಮ್ ಆದಮೇಲೆ ಇದನ್ನು ಲಾಸ್ಟಲ್ಲಿ ಇಟ್ಟರು, ಅಂದರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಸೊ ಈ ಸತಿನೂ ಹಾಗೆ ಇರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಡಿಸೈಡ್ ಮಾಡಿದ್ದು ಇವ್ರು ಏನಂತ ಹೇಳಿದ್ರೆ, ಫಸ್ಟು SBI ಎಕ್ಸಾಮ್ ಆಗುತ್ತೆ, ಆಮೇಲೆ IBPS ಆಗುತ್ತೆ, ಆಮೇಲೆ RRBದು ಆಗುತ್ತೆ ಅನ್ನೋ ಥರ. ಫಸ್ಟು SBI ಮತ್ತು IBPS PO ನಡೆದೋಗುತ್ತೆ. ಅದಾದಮೇಲೆ SBI ಮತ್ತು IBPS ಕ್ಲರ್ಕ್ದು ಎಕ್ಸಾಮ್ ಆಗುತ್ತೆ. ಅದಾದಮೇಲೆ RRB PO ಆಗುತ್ತೆ. ಅದಾದಮೇಲೆ RRB ಕ್ಲರ್ಕ್ ಎಕ್ಸಾಮ್. ಆ್ಯಂಡ್ ರಿಸಲ್ಟ್ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಫಸ್ಟು POದೆಲ್ಲ ಕೊಡ್ತಾರೆ, ಆಮೇಲೆ ಕ್ಲರ್ಕ್ದು. ಇನ್ನು ಪ್ಯಾಟ್ರನ್ ನೋಡೋದಾದರೆ ಪ್ರಿಲಿಮ್ಸ್ ಲೆವೆಲಲ್ಲಿ ಇದು ಕ್ಲರ್ಕ್ ಮತ್ತು POಗೆ ಎರಡಕ್ಕೂ ಸೇಮ್ ಪ್ಯಾಟ್ರನ್ನು. ಪ್ರಿಲಿಮ್ಸ್ ಲೆವೆಲಲ್ಲಿ ರೀಸನಿಂಗ್ 40 ಕ್ವೆಶನ್ 40 ಮಾರ್ಕ್ಸ್ 25 ಮಿನಿಟ್ಸ್, ಕ್ವಾಂಟ್ಸು 40 ಕ್ವೆಶನ್ಸ್ 40 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 45 ಮಿನಿಟ್ಸ್, ಮುಕ್ಕಾಲು ಗಂಟೆ ಇರುತ್ತೆ. 80 ಕ್ವೆಶನ್ 80 ಮಾರ್ಕ್ಸ್. ಇದು ನಮಗೆ ಮುಂಚೆ ಸೆಕ್ಷನಲ್ ಟೈಮಿಂಗ್ ಅನ್ನೋದು ಇರಲಿಲ್ವಂತೆ. 2023 ತನಕನೇನೋ ಅನಿಸುತ್ತೆ. ನಾನು ಆ ಟೈಮಲ್ಲೆಲ್ಲ ಬರ್ದಿರಲಿಲ್ಲ, ನಾನು ಬರ್ದಿದ್ದೆ ಲಾಸ್ಟ್ ಟೈಮು. ಸೊ ಸೆಕ್ಷನಲ್ ಟೈಮಿಂಗ್ ಇರಲಿಲ್ಲ, ಓವರ್ ಆಲ್ ಟೈಮಿಂಗ್ಸ್ ಇತ್ತು. ಬಟ್ ಈ ಸತಿ ಸೆಕ್ಷನಲ್ ಟೈಮಿಂಗ್ಸು ಇದೆ. ಲಾಸ್ಟ್ ಟೈಮಿಂದೆಲ್ಲ ಸೆಕ್ಷನಲ್ ಟೈಮಿಂಗ್ಸು ಇದೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಮುಂಚೆಯಿಂದನೂ ಇತ್ತು. ಆ್ಯಂಡ್ ಮೇನ್ಸ್ ಅಂತ ನೋಡೋದಾದರೆ ರೀಸನಿಂಗು 40 ಕ್ವೆಶನ್ 50 ಮಾರ್ಕ್ಸ್ 1.25 ಆಗುತ್ತೆ. ಆ್ಯಂಡ್ 30 ಮಿನಿಟ್ಸ್ ಟೈಮು. ಕ್ವಾಂಟ್ಸು 40ಗೆ 50 30 ಮಿನಿಟ್ಸ್ ಟೈಮು. ಇಂಗ್ಲೀಷು 40ಗೆ 40 ಕ್ವೆಶನ್ 40 ಮಾರ್ಕ್ಸ್ 30 ಮಿನಿಟ್ಸ್ ಟೈಮ್. GAನು 40 ಕ್ವೆಶನ್ 40 ಮಾರ್ಕ್ಸ್ 15 ಮಿನಿಟ್ಸ್ ಟೈಮ್. ಇನ್ನು ಕಂಪ್ಯೂಟರ್ ಅವೇರ್ನೆಸ್ಸು 40 ಕ್ವೆಶನ್ 20 ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ಒಂದಕ್ಕೆ 15 ಮಿನಿಟ್ಸ್ ಟೈಮ್. ಸೊ 200 ಕ್ವೆಶನ್ 200 ಮಾರ್ಕ್ಸ್ ಆಗುತ್ತೆ, 2 ಅವರ್ ಟೈಮ್. ಇದಕ್ಕೂ ಮುಂಚೆ ಸೆಕ್ಷನಲ್ ಟೈಮಿಂಗ್ಸ್ ಇರಲಿಲ್ಲ, ಇವಾಗ ಅದು ಎಲ್ಲ ಸೆಕ್ಷನಲ್ ಟೈಮಿಂಗ್ಸು, ಸೆಕ್ಷನಲ್ ಕಟ್ ಆಫ್ ಎಲ್ಲ ಇದೆ. ಇನ್ನು ಕ್ಲರ್ಕ್ ಬಗ್ಗೆ ಹೇಳೋದಾದರೆ, ಅಂದರೆ ಎಕ್ಸಾಮ್ ರಿಲೇಟೆಡು 70+ ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಟೈಮ್ ಅಷ್ಟಿತ್ತ ಅನ್ನೋದಕ್ಕೆ ಇಲ್ಲ. 58.25 ನಮಗೆ ಲಾಸ್ಟ್ ಟೈಮ್ ಕಟ್ ಆಫ್ ಇದ್ದಿದ್ದು, ಬಿಕಾಸ್ ಅವಾಗ ವೇಕೆನ್ಸಿ 800 ಇತ್ತು. ಈ ವೇಕೆನ್ಸಿ ಅಂತ ಹೇಳೋದು ನಮಗೆ ಪ್ರೀಯಲ್ಲಿ ಕಟ್ ಆಫ್ನ ಕಮ್ಮಿ ಮಾಡ್ಬೋದೇ ಹೊರತು ಮೇನ್ಸಲ್ಲಿ ಮಾಡಲ್ಲ. ನಾವು ಲಾಸ್ಟ್ ಟೈಮ್ ಹಂಗೆ ಅಂದ್ಕೊಂಡಿದ್ವಿ, ಮೇನ್ಸಲ್ಲಿ ಏನು 800 ವೇಕೆನ್ಸಿ ಇರೋದ್ರಿಂದ ಅದ್ರ ಲಾಸ್ಟ್ ಟೈಮೇನೆ 110 ಬಂದು ನಿಂತಿತ್ತು. ಸೊ ಅದಕ್ಕೆ 800 ಇದೆ, ಅವಾಗ 200 ಇದ್ದಿತ್ತು. ಸೊ 100ಗೆಲ್ಲ ಬಂದು ನಿಂತ್ಕೋಬೋದೇನೋ ಅಂತ. ಬಟ್ ಇಲ್ಲ, ಈ ವೇಕೆನ್ಸಿ ಜಾಸ್ತಿ ಇತ್ತು ಅಂತ ಗೊತ್ತಾದಾಗ ಬೇರೆ ಸ್ಟೇಟ್ ಅವ್ರು ಅಪ್ಲೈ ಮಾಡೋದು ನಮಗೆ ಜಾಸ್ತಿ ಆಗುತ್ತೆ. ಅದಾದಮೇಲೆ ಪೇಪರ್ ಲೆವೆಲ್ವೇ ಡಿಪೆಂಡ್ ಆಗುತ್ತೆ ಹೇಗಿರುತ್ತೆ ಏನು ಅಂತ. ಸೊ ವೇಕೆನ್ಸಿ ಜಾಸ್ತಿ ಹೋಗಿದ ತಕ್ಷಣ ಕಟ್ ಆಫ್ ಕಮ್ಮಿ ಹೋಗುತ್ತೆ, ಆ್ಯಂಡ್ ವೇಕೆನ್ಸಿ ಕಮ್ಮಿ ಇದ್ದಿದ ತಕ್ಷಣ ಕಟ್ ಆಫ್ ಜಾಸ್ತಿ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸುಮಾರಷ್ಟು ಫ್ಯಾಕ್ಟರ್ಸ್ ಇದನ್ನು ಅಫೆಕ್ಟ್ ಮಾಡುತ್ತೆ. ಸೊ ಅದಕ್ಕೇ ಏನಂತ ಹೇಳಿದರೆ 70+ ನಾವು ತೆಗಿತೀವಿ ಅಂತ ಹೇಳಿದ್ರೆ ತುಂಬ ಒಳ್ಳೆ ಸ್ಕೋರು. ಅಂದರೆ ಇವಾಗ ಸದ್ಯಕ್ಕೆ ವೇಕೆನ್ಸಿ ಬಿಡದೇ ಇರೋದ್ರಿಂದ ನಾನು ಹೇಳ್ತಿರೋದು. ಸೊ ವೇಕೆನ್ಸಿ ಬಿಟ್ಟ ಮೇಲೆ ಪ್ರೀ ಲೆವೆಲಲ್ಲಿ ಅದೊಂಚೂರು ಎಫೆಕ್ಟ್ ಮಾಡುತ್ತೆ. ವೇಕೆನ್ಸಿ ಜಾಸ್ತಿ ಇದೆ, ಕಟ್ ಆಫ್ ಕಮ್ಮಿ ಹೋಗುತ್ತೆ. ಲಾಸ್ಟ್ ಟೈಮೇನೆ 58.25 ಈ ಥರ ಹೋಗಿರಲಿಲ್ಲ. ಅಂದರೆ 60s ರೇಂಜಲ್ಲಿತ್ತು, 70 ಒಳಗಡೆ ಇರ್ತಿತ್ತು. ಬಟ್ ಈ ರೀತಿ ಹೋಗಿರಲಿಲ್ಲ. ಬಟ್ ಏನು ವೇಕೆನ್ಸಿ ಜಾಸ್ತಿ ಇರೋದ್ರಿಂದ ಪ್ರೀಯಲ್ಲಿ ನಮಗೆ ಕಟ್ ಆಫ್ ಕಮ್ಮಿ ನೋಡೋಕ್ಕೆ ಸಿಕ್ತು. ಬಟ್ ಮೇನ್ಸಲ್ಲಿ ಇಲ್ಲ. 1117 ಜನರಲ್ಗೆ 1117 ಸಮಥಿಂಗ್ಗೆ ಕಟ್ ಆಫ್ ನಮಗೆ ನಿಂತಿದ್ದು. ಆ್ಯಂಡ್
RRB ಕ್ಲರ್ಕಲ್ಲಿ ನಮಗೆ ಸ್ಪೀಡ್ ಮತ್ತು ಆ್ಯಕ್ಯುರಸಿ ತುಂಬ ಇಂಪಾರ್ಟೆಂಟು. ಏನಕ್ಕೆ 70+ ಅಂತ ಹೇಳಿದ್ರೆ 70+ ಹೇಳ್ತಿದಾರಲ್ಲ ETಗೆ ಅಂತ ಹೇಳಿದ್ರೆ ಅಷ್ಟು ಸ್ಕೋರ್ ಮಾಡ್ಬೋದು. ಅಂದರೆ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿದ್ರ ಅಂತ ಹೇಳಿದ್ರೆ 70+ ಸ್ಕೋರ್ ಮಾಡ್ಬೋದು. ಬಿಕಾಸ್ ಪೇಪರ್ ಈಸಿ ಇರುತ್ತೆ. ಎಷ್ಟು ಈಸಿ ಇರುತ್ತೆ ಅಂದರೆ ಸುಮಾರಷ್ಟು ಜನ 80 ತೆಗೆಯೋರು ಇರ್ತಾರೆ, 80 ಅಟೆಂಪ್ಟ್ಸ್ ಮಾಡೋರು ಇರ್ತಾರೆ. ಆ್ಯಂಡ್ ನಿಮಗೆ ಅಟೆಂಡ್ ಮಾಡಿದ್ಮೇಲೆ ಇನ್ನೂ ಟೈಮ್ ಉಳಿಸ್ಕೊಳ್ಳೋರು ಇರ್ತಾರೆ. ಸೊ ಅಷ್ಟು ಈಸಿ ಇರುತ್ತಲ್ಲ ಪೇಪರ್, ಅದಕ್ಕೇ ನಮಗೆ 70+ ಬಂದರೆ ಒಳ್ಳೆಯದು ಅಂತ. ಇದು ನಾನು ಎಷ್ಟು ತೆಗಿಬೋದು, ಎಷ್ಟು ತೆಗಿಬೇಕಾಗುತ್ತೆ ಅನ್ನೋದು ವೇಕೆನ್ಸಿ ಬಿಟ್ಟಾಗ ಪ್ರೀ ಲೆವೆಲ್ಗೆ ಅಂತ ಹೇಳ್ಬೋದು. ಬಟ್ ಇವಾಗ ಏನಂತ ಹೇಳ್ತಿದ್ದೀನಿ ಅಂದರೆ ಸೇಫರ್ ಸೈಡ್ಗೆ ಇನ್ನೂ ಬಿಡೋ ತನಕ ನಾವು ವೇಟ್ ಮಾಡೋಕ್ಕಾಗಲ್ಲ, ಇವಾಗಿಂದನೇ ಪ್ರಾಕ್ಟೀಸ್ ಮಾಡೋರು ಇರ್ತೀರಾ. ಸೊ ಒಂದು ಐಡಿಯಾ ಇರಲಿ ನಿಮಗೆ ಅಂತ ಹೇಳ್ತಿದ್ದೀನಿ. ನನ್ನ ಪ್ರಕಾರ ಕರ್ನಾಟಕದಲ್ಲಿ 70+ ಯಾವಾಗ ರೀಸೆಂಟ್ ಟೈಮಲ್ಲಿ ಕಟ್ ಆಫ್ ಹೋಗಿಲ್ಲ ಅಂತ ಅನಿಸುತ್ತೆ. ನಾನು ಬರ್ದಿರೋದೇ ಲಾಸ್ಟ್ ಟೈಮು. ಸೊ ಲಾಸ್ಟ್ ಟೈಮ್ ಇದ್ದಿದ್ದು 58.25, ಬಟ್ ವೇಕೆನ್ಸಿ 800 ಇದ್ದಿದ್ದು ಕಾರಣದಿಂದ. ಆ್ಯಂಡ್ ಹಾಗೆಯೇ ನಮಗೆ ಕ್ಲರ್ಕಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಇರುತ್ತೆ. ಮೇನ್ಸ್ ಲೆವೆಲಲ್ಲಿ ಇಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಏನಿರುತ್ತೆ ಈಸಿನೇ ಇರುತ್ತೆ, ಆರಾಮಾಗಿ ಸ್ಕೋರ್ ಮಾಡ್ಬೋದು ನಾರ್ಮಲಾಗಿ ಓದ್ಕೊಂಡಂಗೆ. ಬಟ್ PO ಲೆವೆಲಲ್ಲಿ ಚೂರು ಕಷ್ಟ ಇರುತ್ತೆ. ಮೇನ್ಸ್ ಕ್ಲರ್ಕ್ ಈ IBPS RRB ಕ್ಲರ್ಕ್ ಏನಿದೆ, RRB ಕ್ಲರ್ಕು ಇಡೀ ಬ್ಯಾಂಕ್ ಎಕ್ಸಾಮಲ್ಲಿ ಈಸಿ ಪೇಪರ್ ಅಂತ ಹೇಳಿದ್ರೆ ಇದೇನೆ. ಸೊ ಪ್ರಿಲಿಮ್ಸಲ್ಲೂ ಅಷ್ಟೇ, ಪ್ರಿಲಿಮ್ಸ್ ಲೆವೆಲಲ್ಲಿ ನೋಡಿದಾಗ ಇದೇ ಈಸಿ ಇರುತ್ತೆ, ಮೇನ್ಸಲ್ಲಿ ಮೇನ್ಸ್ ಲೆವೆಲಲ್ಲಿ ನೋಡಿದಾಗ ಇದೇ ಈಸಿ ಇರುತ್ತೆ. ಸೊ ಅದಕ್ಕೆ ಇದ್ರ ಕಟ್ ಆಫೇ ಜಾಸ್ತಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ಕಂಪ್ಯೂಟರ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರೋದ್ರಿಂದ ಅದನ್ನು ಓದ್ಕೊಂಡ್ಬಂದಿರೋರ್ಗೂ ಇವಾಗ 20ಗೆ 15 ಮೇಲಂತೂ ಆರಾಮಾಗಿ ತೆಗಿಬೋದು. ಸೊ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ನಾನು ಕಟ್ ಆಫು ಇದೆಲ್ಲ ಯಾವಾಗ ಹೇಳ್ತೀನಿ, ಎಷ್ಟು ಹೋಗ್ಬೋದು ಏನು ಅಂತ ಹೇಳಿದ್ರೆ ವೇಕೆನ್ಸಿ ಬಿಟ್ಟ ಮೇಲೆ ಎಷ್ಟು ಟಾರ್ಗೆಟ್ ಇಟ್ಕೊಳ್ಳೋದು ಏನು ಅಂತ ಹೇಳ್ತೀನಿ. ಬಟ್ ಇವಾಗ ಸೇಫ್ ಸ್ಕೋರ್ ಅಂತ ಹೇಳಿದ್ರೆ 70. ಇವಾಗ ಶುರು ಮಾಡಿದ್ದೀರಾ ಅಂದರೆ ಅಷ್ಟೊಂದೆಲ್ಲ ಬರಲ್ಲ. ಏನು ಇವರು 70 ಹೇಳ್ಬಿಟ್ರಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ನಮಗೂ ಸ್ಟಾರ್ಟಿಂಗ್ ಎಲ್ಲ 50, 60 ಈ ರೇಂಜಲ್ಲೇ ಬರ್ತಿದ್ದಿದೆ ಹೊತ್ತು 70 ಯಾವಾಗಲೂ ಹೋಗಿರಲಿಲ್ಲ. ನಂದು ಲಾಸ್ಟ್ ಟೈಮ್ ಸ್ಕೋರ್ ಬಂದ್ಬಿಟ್ಟು 66.25 ಸಮಥಿಂಗ್ ಏನೋ. ಸೊ ನಾನು 70+ ತೆಗೆಯೋದಕ್ಕೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಇವಾಗಿಂದನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಇದು ಎಕ್ಸಾಮ್ ಇರೋ ಡಿಸೆಂಬರ್ ಟೈಮಲ್ಲ, ಅಷ್ಟೊತ್ತಿಗೆ ನಿಮಗೆ ಸ್ಪೀಡ್ ಇನ್ಕ್ರೀಸ್ ಆಗಿ ಅಷ್ಟಕ್ಕೆ ಬಂದಿರ್ತೀರ. ಇನ್ನೂ POದು ನೋಡೋದಾದರೆ ಲಾಸ್ಟ್ ಟೈಮ್ ಎಲ್ಲ ನೋಡೋದಾದರೆ ನಾವು ಕಟ್ ಆಫು ಪ್ರೀ ಲೆವೆಲಲ್ಲಿ 40 ದಾಟಿಲ್ಲ. ಲಾಸ್ಟ್ ಟೈಮ್ ಇದ್ದಿದ್ದು 36 ಬಟ್ 40 ರೇಂಜಿಗೆ 35 ರೇಂಜಿಗೆ ಬಂದರೆ ಸೇಫಾ ಅಂತ ಹೇಳಿದ್ರೆ ಬೇಡ. ಏನು ಮಾಡಿ, ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 50 ಬರೋ ಥರನಾದ್ರು ಇವಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಕಾಸ್ ಏನಂತ ಹೇಳಿದ್ರೆ ವೇಕೆನ್ಸಿ ಹೇಗಿರುತ್ತೆ ಅಂತ ಹೇಳಕ್ ಬರಲ್ಲ. ಅದಾದಮೇಲೆ ನಮ್ಮ ಸ್ಟೇಟ್ ವೇಕೆನ್ಸಿ ಮಾತ್ರ ನಮಗೆ ಎಫೆಕ್ಟ್ ಮಾಡಲ್ಲ, ಬೇರೆ ಸ್ಟೇಟ್ ವೇಕೆನ್ಸಿನೂ ನಮಗೆ ಎಫೆಕ್ಟ್ ಮಾಡುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಆಂಧ್ರ ಪ್ರದೇಶಲ್ಲಿ PO ಲೆವೆಲ್ಗೆ 0 ವೇಕೆನ್ಸಿ ಇತ್ತು. ಸೊ ಏನಾಯಿತು, ಅಲ್ಲಿಯವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಸೊ ನಮಗೆ ಪ್ರೀ ಲೆವೆಲಲ್ಲಿ ಅಷ್ಟೊಂದು ಅಫೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ವಿ, ಮೇನ್ಸ್ ಲೆವೆಲಲ್ಲಿ ತುಂಬ ಎಫೆಕ್ಟ್ ಮಾಡ್ತಿದ್ವು. ನಾವೇನು ಅಂದ್ಕೊಂಡ್ವಿ, ಇದರಲ್ಲೂ ಅಷ್ಟೇ ವೇಕೆನ್ಸಿ ಜಾಸ್ತಿ ಇದೆಯಲ್ಲ, ಕಟ್ ಆಫ್ ಕಮ್ಮಿ ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಥರ ಆಗಲಿಲ್ಲ. ಅವರೆಲ್ಲ ಅಪ್ಲೈ ಮಾಡಿರೋದ್ರಿಂದ ಏನಾಗುತ್ತೆ, ಈ ಥರ ವೇಕೆನ್ಸಿ ಜಾಸ್ತಿ ಇದ್ರೂ ಕಟ್ ಆಫ್ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಪ್ರೀ ಲೆವೆಲಲ್ಲಿ ಸೇಫರ್ ಸೈಡ್ಗೆ 50 ರೇಂಜ್ ಥರ ಬಂದರೂ ಒಳ್ಳೆಯದೇ. ಅದಾದಮೇಲೆ ಪೇಪರ್ ಹೇಗಿರುತ್ತೆ ಅಂತ ಹೇಳಿದರೆ SBI IBPS PO ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಇದು ಈಸಿ ಪೇಪರೇ. ಬಟ್ ಇನ್ ಕ್ಲರ್ಕ್ ಲೆವೆಲ್ಗಿಂತ ಒಂಚೂರು ಹೈ ಲೆವೆಲಲ್ಲೇ ಇರುತ್ತೆ PO ಅಂತ ಹೇಳ್ಕೊಳ್ಳೋದಕ್ಕೆ. ಅದರಲ್ಲೂ ಲಾಸ್ಟ್ ಟೈಮೇ ಮೇನ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಕಷ್ಟ ಇತ್ತು. ಈ ಕಂಪ್ಯೂಟರ್ ಅವೇರ್ನೆಸ್ಸು ಅಷ್ಟೇ, ಕ್ಲರ್ಕ್ ಲೆವೆಲಲ್ಲಿ ತೀರಾ ಈಸಿ ಇತ್ತು. PO ಲೆವೆಲಲ್ಲಿ PO ಮೇನ್ಸ್ ಅಂತ ಗೊತ್ತಾಗಬೇಕಲ್ವಾ. ಸೊ ಆ ಥರನೇ ಕ್ವಶನ್ ಫ್ರೇಮ್ ಮಾಡಿದ್ರು, ಸ್ವಲ್ಪ ಡೆಪ್ತ್ ಆಗಿರುತ್ತೆ, ಡೀಪ್ ಆಗಿರುತ್ತೆ. ಸೊ ನಾವು ಏನು ಹೇಳ್ತೀವಿ, RRB PO ಲೆವೆಲ್ ಥರನೇ ಇತ್ತು ಲಾಸ್ಟ್ ಟೈಮು. ಅದಕ್ಕಿಂತ ಮುಂಚೆ ಎಲ್ಲ ಕೆಲವರು ಹೇಳ್ತಿದ್ರು ಅಂದರೆ RRB PO ಏನಿರುತ್ತೆ ಅದು SBI ಕ್ಲರ್ಕ್ಗಿಂತ ಈಸಿ ಇರುತ್ತೆ ಅಂತ. ಬಟ್ ಆ ಥರ ಏನೂ ಇಲ್ಲ, PO ಲೆವೆಲ್ ಥರನೇ ಇತ್ತು ಲಾಸ್ಟ್ ಟೈಮು. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ವೇಕೆನ್ಸಿ ಬಿಡ್ತಾರಲ್ಲ, ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಕಟ್ ಆಫ್ ಕಮ್ಮಿ ಆಗುತ್ತೆ, ಈ ಥರ ಎಲ್ಲ ಏನು ಅಂದ್ಕೊಂಬಿಡಿ. ಜಾಸ್ತಿ ಇದ್ದಷ್ಟು ಒಂಥರ ಪ್ರಾಬ್ಲಮ್ ನಮಗೇನೆ ಅಂತ ಹೇಳ್ಬೋದು. ಬೇರೆ ಸ್ಟೇಟವ್ರು ಅಪ್ಲೈ ಮಾಡ್ತಾರೆ, ಸುಮಾರಷ್ಟು ಸ್ಟೇಟಿಂದ ಮಾಡ್ತಾರೆ, ಕೇರಳದಿಂದ ಮಾಡ್ತಾರೆ, ಆಂಧ್ರ ಪ್ರದೇಶದಿಂದ ಮಾಡ್ತಾರೆ, ನಾರ್ತ್ ಸೈಡ್ ಅವರು ಮಾಡ್ತಾರೆ. ಸೊ ಅದಕ್ಕೇ ವೇಕೆನ್ಸಿ ಜಾಸ್ತಿ ಇದೆ ಅಂದಿದ ತಕ್ಷಣ ಖುಷಿ ಪಡೋದಿಲ್ಲ, ಕಮ್ಮಿ ಇದೆ ಅಂದಿದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದು ಮಾಡಬೇಡಿ. ವೇಕೆನ್ಸಿ ನಮಗೆ ಮ್ಯಾಟ್ರ್ ಆಗಲ್ಲ, ನಾವು ಏನು ಓದ್ತೀವಿ, ಎಷ್ಟು ಮಾರ್ಕ್ಸ್ ತೆಗಿತೀವಿ ಅನ್ನೋದು ನಮಗೆ ಮೇನ್ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕ್ಲರ್ಕ್ ಲೆವೆಲಲ್ಲಿ ನಮಗೆ LPT ಅಂತ ಇರುತ್ತೆ. ಇದು 10th or 12th ಕನ್ನಡ ಓದಿರಲ್ವಲ್ಲ, ಆ್ಯಂಡ್ ಇವಾಗ ಬೇರೆ ಸ್ಟೇಟಿಂದ ಅಪ್ಲೈ ಮಾಡ್ತಿರ್ತಾರೆ.
ಅವರು 10th ಆರ್ 12th ಮಾಡಿರಲ್ಲ, ಐ ಮೀನ್ 10th ಆರ್ 12th ಕರ್ನಾಟಕದಲ್ಲಿ ಮಾಡಿರಲ್ಲ, ಕನ್ನಡದಲ್ಲಿ ಓದಿರಲ್ಲ. ಸೊ ಅವ್ರಿಗೆ LPT ಟೆಸ್ಟ್ ಅಂತ ಮಾಡ್ತಾರೆ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಬಟ್ ಇದು 10th 12th ಅಲ್ಲಿ ಕನ್ನಡ ಓದಿರೋರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಈ ಥರ ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡಿರೋದೇನೆ ಇದ್ರ ಬಗ್ಗೆ. ಆ್ಯಂಡ್ PO ಲೆವೆಲಲ್ಲಿ ನಮಗೆ ಇಂಟರ್ವ್ಯೂ ಇರುತ್ತೆ. ಪ್ರೀ ಪಾಸ್ ಆದವ್ರಿಗೆ ಮೇನ್ಸಲ್ಲಿ ಕಟ್ ಆಫ್ ರೀಚ್ ಮಾಡಿದವ್ರಿಗೆ PO ಲೆವೆಲಲ್ಲಿ ಇಂಟರ್ವ್ಯೂ ಇರುತ್ತೆ. ಅಂದರೆ ಅವರು 1:3 ರೇಂಜಲ್ಲಿ ತೊಗೊತಾರೆ ಅನ್ಸುತ್ತೆ. ಅಂದರೆ ಅವರು ಏನಂತ ಹೇಳೋದು, ಒಂದು 50 ಜನ ಬೇಕಿತ್ತು ಅಂತ ಹೇಳಿದ್ರೆ 150 ಜನ ತಗೊಳ್ಳೋದು. ಸೊ ಈ ಥರ 1:3 ರೇಷಿಯೋದಲ್ಲಿ ತೊಗೊತಾರೆ. ಆ್ಯಂಡ್ ಇಂಟರ್ವ್ಯೂಲಿ ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮ್ಮ ರೀಜ್ನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲೂ ನಾವು ಇಂಟರ್ವ್ಯೂ ಮಾಡ್ಬೋದು. ಐ ಮೀನ್ ನಾವು ಆಲ್ಮೋಸ್ಟ್ ಅವರು ಕೆಲವೊಂದು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನೋಡಿರೋದ್ರಲ್ಲೂ ಇದೆ, ಕನ್ನಡ ಬರುತ್ತಾ ಅನ್ನೋದನ್ನು ಅವರೇ ನೋಡ್ತಾರೆ. ಐ ಮೀನ್ ಇವಾಗ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ ಕೇಳೋದು, ಕರ್ನಾಟಕದ ಬಗ್ಗೆ ಕೇಳೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ಸೊ ಕನ್ನಡದಲ್ಲಿ ನಾವು ಮಾತಾಡ್ಬೋದು, ಇಂಟರ್ವ್ಯೂ ಕೊಡ್ಬೋದು. ಇದರಲ್ಲಿ ಇದು ಮೇನ್ ಅಡ್ವಾಂಟೇಜ್. ಅದಾದಮೇಲೆ RRB PO ಆಗಲಿ, RRB ಕ್ಲರ್ಕ್ ಆಗಲಿ ಪೋಸ್ಟಿಂಗ್ ನಮ್ಮ ಕರ್ನಾಟಕದಲ್ಲೇ ಇರುತ್ತೆ. ಬಟ್ ಅದಕ್ಕೇ IBPS ಮತ್ತು SBI PO ಬರೆಯಲ್ಲ. ಅದು ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ, ಬೇರೆ ಸ್ಟೇಟ್ಗೂ ಆಗ್ಬೋದು. ಬಟ್ ಕ್ಲರ್ಕ್ ಲೆವೆಲ್ ಏನೇನು ಎಕ್ಸಾಮ್ ಇದೆ ಎಲ್ಲ ಕರ್ನಾಟಕದಲ್ಲೇ ಪೋಸ್ಟಿಂಗು. ಆ್ಯಂಡ್ RRB POನು ನಮಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್. ಬಿಕಾಸ್ ಇದು ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಅಂತಲೇ ಎಕ್ಸಾಮ್ ಬರೀತಿರ್ತೀವಿ. ಸೊ ಅದಕ್ಕೆ ಇದುವೇ ರೀಜ್ನಲ್ ಪೋಸ್ಟಿಂಗ್ಗೆ ಸಿಗುತ್ತೆ. ಇನ್ನು ನೋಟಿಫಿಕೇಶನ್ ಎಲ್ಲ ಬಿಟ್ಟಾಗ ಅದ್ರ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ವೇಕೆನ್ಸಿ ಎಷ್ಟಿದೆ, ಯಾವ ಥರ ಇದೆ, ಲಾಸ್ಟ್ ಇಯರ್ ಎಷ್ಟಿತ್ತು, ಅದನ್ನೆಲ್ಲ ಕಂಪೇರ್ ಮಾಡಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅದೇ ನೆನ್ಪಿಟ್ಕೊಳ್ಳಿ, ನೋಟಿಫಿಕೇಶನ್ ಬಿಟ್ಟ ಮೇಲೂ ಹೇಳ್ತೀನಿ ನಾನು, ವೇಕೆನ್ಸಿ ಮೇಲೆ ನಿಮ್ಮದು ಓದೋದನ್ನ ಹಿಂಗೆ ಡಿಪೆಂಡ್ ಮಾಡ್ಕೊಬೇಡಿ. ಈಗಿಂದನೇ ತುಂಬ ಚೆನ್ನಾಗಿ ಓದಿ, ಸೋಂಬೇರಿತನ ಬಿಟ್ಟು ಓದಿ. ಅದರಲ್ಲೂ ಮೇನು ಜನರಲ್ ಕ್ಯಾಟಗರಿಯವರು ನಾವು ಓದಲೇಬೇಕು, ಕಷ್ಟಪಟ್ಟು ಜಾಸ್ತಿ ಓದಲೇಬೇಕು. ಸೊ ಸೋಂಬೇರಿತನ ಬಿಡಿ. ಇವತ್ತು ಓದಿದ್ರೆ ಆಯಿತು, ನಾಳೆ ಓದಿದ್ರೆ ಆಯಿತು ಅಂತ ಅನ್ಕೊಬೇಡಿ. ಡೈಲಿ ಓದಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಮೇನ್ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ. ಆ್ಯಂಡ್ ಇನ್ನೊಂದು, ನನಗೆ ಮಾಕ್ ಟೆಸ್ಟಲ್ಲಿ ಮಾರ್ಕ್ಸ್ ಬರ್ತಿಲ್ಲ, ನನಗೆಲ್ಲ ಬರ್ತಿದೆ ಬಟ್ ಸ್ಪೀಡ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೋಬೇಡಿ. ಸ್ಟಾರ್ಟಿಂಗ್ ನಮಗೂ ಹಾಗೆ ಅದೇ ಥರ ಆಗಿತ್ತು. ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೇ ನಿಮಗೆ ಮುಂದೆ ಸ್ಕೋರ್ ಗೊತ್ತಾಗುತ್ತೆ. ಆ್ಯಂಡ್ ನಾನು ಲಾಸ್ಟ್ ಟೈಮು ಅಷ್ಟೇ ಫ್ರೀ ಬರೋ ತನಕ ಏನೋ ಒಂಥರ ಭಯ ಇತ್ತು. ಫಸ್ಟ್ ಫ್ರೀ ಬರೀಬೇಕಾದ್ರೂ ಕ್ಲರ್ಕ್ದು ಅವಾಗಲೂ ಭಯ ಇತ್ತು. ನಾನು ಪಾಸ್ ಆಗ್ತೀನೋ ಏನೋ ಅಂದ್ಕೊಂಡೇ ಭಯದಲ್ಲೇ ಬಂದಿದೆ. ಈಗಲೇ ಏನು ಹೇಳ್ತೀನಿ, RRB ಎಕ್ಸಾಮ್ಗೆ ಇವಾಗ ನಾನು ಬರೀ 50 ಬರ್ತಿದೆ ಆ ಥರ ಅಂತ ತಲೆ ಕೆಡಿಸ್ಕೋಬೇಡಿ. ಅದಕ್ಕಿಂತ ಮುಂಚೆ ನೀವು SBI IBPS ಕ್ಲರ್ಕು, ಆಮೇಲೆ ಅದ್ರ ಮೇನ್ಸ್ದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೀರಲ್ಲ, ಅಷ್ಟೊತ್ತಿಗಾಗಲೇ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.